ಕಾಂಗ್ರೆಸ್ ನಾಮಿನೇಷನ್ಗೆ ಘಟಾನುಘಟಿಗಳು ವಿಚಾರ. ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಉಪಚುನಾವಣೆ ಎಂದ್ರೇನೆ ಹೀಗಿರುತ್ತೆ, ಹೀಗಿ ಮಾಡ್ಬೇಕಾಗುತ್ತೆ. ಸರ್ಕಾರ ಸಚಿವರು ಬರ್ತಾರೆ, ನಮ್ಮ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾರೆ. ಈಗ ಚುನಾವಣೆ ಪ್ರಾರಂಭ. ಯಾರು ಕಣದಲ್ಲಿ ಉಳಿತಾರೆ ಕಾದು ನೋಡೋಣ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಕೂಡ ನೋಡ್ಬೇಕು. ಹಣಬಲ ತೋಳ್ಬಲದಿಂದ ಎಲೆಕ್ಷನ್ ಎಂಬ ಬಿಜೆಪಿಗರ ಆರೋಪಕ್ಕೆ ತಿರುಗೇಟು. ಇದು ಬಿಜೆಪಿಗರ ಸ್ಟ್ಯಾಂಡರ್ಡ್ ಅಲಿಗೇಷನ್ ಎಂದ ಸತೀಶ ಜಾರಕಿಹೊಳಿ. ಸ್ಟ್ಯಾಂಡರ್ಡ್ ಅಲಿಗೇಷನ್ ಹೇಳಿಕೆಗೆ ಧ್ವನಿಗೂಡಿಸಿದ ಪಕ್ಕದಲ್ಲಿದ್ದ ಮಾಜಿ ಸಚಿವ ಆರ್ ಪಾಟೀಲ್. ನಮ್ಮ ಪಕ್ಷದಲ್ಲಿ ಹೇಳಲು ಕೇಳಲು ಅವಕಾಶ ಇದೆ, ಅಭಿಪ್ರಾಯ ಹೇಳಲು ಸ್ವಾತಂತ್ರ್ಯ ಇದೆ. ಡಬಲ್ ಸ್ಟೇರಿಂಗ್, ತ್ರಿಬಲ್ ಸ್ಟೇರಿಂಗ್ ಬೇಕಾದ್ರೂ ಹೇಳಲಿ. ದೆಹಲಿಯಲ್ಲಿ 2 ಸ್ಟೇರಿಂಗ್ ಇವೆ. ಜಾತಿ ಆಧಾರಿತ ಎಲೆಕ್ಷನ್ ಅಲ್ಲ, ಪಕ್ಷ ಆಧಾರಿತ ಎಲೆಕ್ಷನ್. ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ನಡೆಯುತ್ತಿದೆ. ಇನ್ನೂ ತನಿಖೆ ನಡೆಯುತ್ತಿದೆ. ಬಾಕಿ ದುಡ್ಡು ಸರ್ಕಾರದಿಂದ ಭರಣೆ ಮಾಡ್ತಾರೆ. ಎಲೆಕ್ಷನ್ ಮಾಡ್ತೇವೆ, ನಮ್ಮ ಸೀಟ್ ನಾವು ಉಳಿಸಿಕೊಳ್ತೇವೆ. ಗೆಲ್ಲುವ ಅವಕಾಶಗಳಿವೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಸಂಖ್ಯೆ ಹೆಚ್ಚಿದೆ. ಅದಕ್ಕೆ ಅವರು ಬೇಡಿಕೆ ಇಟ್ಟಿದ್ರು. ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದ ಬೇಡಿಕೆ ಇದ್ರೆ ಅದನ್ನ ಜನರಲ್ ಎಲೆಕ್ಷನ್ನಲ್ಲಿ ನೋಡೋಣ. ಬಾಗಲಕೋಟೆ ಕ್ಷೇತ್ರದಲ್ಲಿ ಗೆಲುವು ನಮ್ಮದೇ. ಉಪಚುನಾವಣೆ ಅಂದ್ರೆ ಅದೇ ಇದ ಸಿಸ್ಟಮ್ ಇದೆ. ಇಡೀ ತಂಡ ನಮ್ದು ಬಂದಿದೆ, ಬಿಜೆಪಿ ಅವರು ಬರ್ತಾರೆ. ಎಲ್ಲಿ ಉಪಚುನಾವಣೆ ಒಂದು 10 ಜನ ಮಂತ್ರಿ, ಒಂದು 20 ಜನ ಶಾಸಕರು, ಕಾರ್ಯಕರ್ತರು ಇದ್ದೇ ಇರ್ತಾರೆ. ಸೊ ಅಂತಿಮವಾಗಿ ಎಲ್ಲರೂ ಗೆಲ್ಲಿಕ್ ಪ್ರಯತ್ನ ಮಾಡ್ತಾರೆ. ನಾವು ಕೂಡ ನಮ್ದೇ ಸೀಟ್ ಇದೆ, ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನೋಡೋಣ, ಇನ್ನು ವಿಡ್ರಾ ಆದ್ಮೇಲೆ ಪ್ರಾರಂಭ. ಇನ್ನು ವಿಡ್ರಾ ಆಗ್ಬೇಕು, ಯಾರು ಉಳಿತಾರೆ ಯಾರಿಲ್ಲ ಅದು ಕೂಡ ಬಹಳ ಮಹತ್ವದಾಗಿದೆ. ಸೊ ವಿಡ್ರಾ ಆಗೋರಿಗೆ ಕಾಯೋಣ ಜನ. ಸರ್ಕಾರ ಹಣಬಲ ತೋಳ್ಬಲವನ್ನ ಬಳಸ್ಕೊಂಡು ಈ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಹರಸಾಹಸ ಪಡಾಗ್ತದ. ಬಟ್ ಇದು ಕನಸು ಈಡೇರೋದಿಲ್ಲ ಅನ್ನೋದು ಬಿಜೆಪಿ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಲಿಗೇಷನ್ ಕರ್ನಾಟಕದಲ್ಲಿ ಬೇರೆ ಏನು ಇಲ್ಲ. ಎಲ್ಲಾರು ಹೇಳಲಿಕ್ಕೆ ಡಬಲ್ ಸ್ಟೇರಿಂಗ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ರು. ಎಂತ ಡಬಲ್ ಸ್ಟೇರಿಂಗ್? ಇದೇ ಸರ್ಕಾರ ಅಂದ್ರೆ ಎಲ್ಲರದು ಸ್ವತಂತ್ರ ಇದೆ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಹೇಳಲಿಕ್ಕೆ ಅವಕಾಶ ಇದೆ, ಕೇಳಲಿಕ್ಕೆ ಅವಕಾಶ ಇದೆ. ಆ ಪಕ್ಷ ತರ ನಮ್ದು ಒನ್ ಮ್ಯಾನ್ ಅಲ್ಲ, ಎಲ್ಲರಿಗೂ ಸ್ವತಂತ್ರ ಇದೆ ಮಾತಾಡ್ಲಿಕ್ಕೆ, ಅವ್ರ ಅಭಿಪ್ರಾಯ ಹೇಳಲಿಕ್ಕೆ. ಸೊ ಡಬಲ್ ಸ್ಟೇರಿಂಗ್ ಹೇಳಿದ್ರು, 3 ಸ್ಟೇರಿಂಗ್ ಅಂತ ಹೇಳಿದ್ರು ಏನ ಆಶೆ ನಡೆದಿದೆ. 3 ಸ್ಟೇರಿಂಗ್ ಇದ್ರೆ ಒಳ್ಳೇದು. ಡೆಲ್ಲಿ ಇದೆ, ಇಲ್ಲಿ 2 ಇದೆ, ಏನೋ ಅದು ಮರ್ತಿದಾರ ಅವರು. ಸೊ ನಮ್ಮಲ್ಲಿ ಎಲ್ಲರಿಗೂ ಸ್ವತಂತ್ರ ಇದೆ ಹೇಳಲಿಕ್ಕೆ. ಹಿಂಗಾಗಿ ಡಬಲ್ ಸ್ಟೇರಿಂಗ್ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ದಾವಣಗೆರೆಯಲ್ಲಿ